ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ಸೆಷನಲ್ಲಿ ಏನು ನೋಡೋಣ ಅಂತಂದರೆ 2024 ನವೆಂಬರ್ 24ರಂದು ನಡೆದ ಕೆಸೆಟ್ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನ ನೋಡ್ಕೊಂಬರೋಣ, ಸರಿನಾ? ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ. ಒಂದು ಕಾಲಮ್ನಿಂದ ಮತ್ತೊಂದು ಕಾಲಮ್ಗೆ ಒಂದು ಚಿತ್ರವನ್ನು ಚಲಿಸಿದಾಗ ಅಥವಾ ಹಾಕಿದಾಗ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುವ ಸಾಲನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ, ಸರಿನಾ? ಇಲ್ಲಿ 4 ಚಿತ್ರಗಳು ಕೊಟ್ಟಿದ್ದಾರೆ. ಅವರು ಹೇಳಿದ್ರ ಪ್ರಕಾರ ಇಲ್ಲಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದ್ರ ಉತ್ತರ ಆಗುತ್ತೆ, ಸರಿನಾ? ಆಪ್ಷನ್ 3 ಇದೆಯಲ್ಲ, ಇದ್ರ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೆಕೆಂಡ್ ಕ್ವಶನ್ 1 2 3 4A 4B ಅಂಕಿಗಳು 5 ಮತ್ತು 12 ಎರಡರಿಂದಲೂ ಭಾಗಿಸಬಹುದಾದರೆ ಈ ಕೆಳಗಿನವುಗಳಲ್ಲಿ ಎ ಮತ್ತು ಬಿಗಳ ಮೊತ್ತ ಯಾವುದಾಗಬಹುದು ಅಂತ ಕೊಟ್ಟಿದ್ದಾರೆ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ 6 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಮೀಟರ್ ಆಗಿದ್ದರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನು ಹಿಂದಿಕ್ಕುತ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಇದೆಯಲ್ಲ, 4/5 ಕಿಲೋಮೀಟರ್, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಫೋರ್ತ್ ಕ್ವಶನ್, ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಕ್ರಮವಾಗಿ 24, 6, 12 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇದು ಕ್ವಶನ್ ಸ್ವಲ್ಪ ದೊಡ್ಡದಿದೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗಿರ್ತೀನಿ. ಇದಕ್ಕೆ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸಿಕ್ಸ್ತ್ ಕ್ವಶನ್, ಹಲವು ಡಬ್ಬಿಗಳು ದುಂಡಾಗಿವೆ, ಹಲವು ಕಪ್ಗಳು ದುಂಡಾಗಿವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದರ ತೀರ್ಮಾನಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಿಕ್ಸ್ತ್ ಕ್ವಶನ್ ಆಪ್ಷನ್ ಸಿ, ಯಾವ ತೀರ್ಮಾನವೂ ಸರಿ ಆಗುವುದಿಲ್ಲ ಅಂತ ಇದಕ್ಕಾಗುತ್ತೆ, ಸರಿನಾ? ಸೊ ಸೆವೆಂತ್ ಕ್ವಶನ್ ಏನಿದೆ ಅಂದರೆ, ರೋಹನ್ ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ 30 ಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಮತ್ತೆ ಅವನು ಬಲಕ್ಕೆ ತಿರುಗಿ 50 ಮೀಟರ್ ಚಲಿಸುತ್ತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಮತ್ತು ಎಷ್ಟು ದೂರ ಚಲಿಸಿದ್ದಾನೆ ಅಂತ ಕೇಳಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದಕ್ಷಿಣಕ್ಕೆ ಆಗುತ್ತೆ. ಎಷ್ಟು ಮೀಟರ್ ಅಂದರೆ 20 ಮೀಟರ್ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ 8th ಕ್ವಶನ್ ಏನಿದೆ ಅಂದರೆ, ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 6 ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯವಿದೆ, ಆದರೆ ಪ್ರಸ್ತುತ ವಾರ್ಷಿಕ ಉತ್ಪಾದನೆ 3.6 ಮಿಲಿಯನ್ ಯೂನಿಟ್ಸ್ ಆಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಅಗತ್ಯ ಕ್ರಮಗಳು ಅಂತ ಕೊಟ್ಟಿದ್ದಾನೆ. 8ನೇ ಕ್ವಶನ್ಗೆ, ರಕ್ತದಾನ ಮಾಡುವುದರಿಂದ ಅವರ ಆರೋಗ್ಯವು ಹೇಗೆ ಸುಧಾರಿಸುತ್ತದೆ ಎಂದು ತಿಳಿಯುವುದರ ಮೂಲಕ ಆಕರ್ಷಿಸಬೇಕು ಅಂತ ಕೊಟ್ಟಿದ್ದಾನೆ. ಇದು ಸರಿಯಾಗಿದೆಯಾ ಅಂತ ಕೇಳಿದ್ರೆ ಸರಿಯಾಗಿದೆ. ರಕ್ತದಾನಿಗಳನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವುದರ ಮೂಲಕ ಆಕರ್ಷಿಸುವುದು, ಇದು ಕೂಡ ಸರಿಯಾಗಿದೆ. ಹೆಚ್ಚು ಖಾಸಗಿ ರಕ್ತ ನಿಧಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ಹೇಳಿಕೆ 1, 2, 3 ಇದು ಎಲ್ಲ ಕೂಡ ಇದರ ಸರಿಯಾಗಿದ್ದಾವೆ. ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ 9ನೇ ಕ್ವಶನ್, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತವು 19:5 ಆಗಿದ್ದು 4 ವರ್ಷಗಳ ನಂತರ ಈ ಅನುಪಾತವು 3:1 ಆಗುತ್ತದೆ. ಹಾಗಾದರೆ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ, ಸರಿನಾ? ಇದಿದೆ ಸೇಮ್ ಕ್ವಶನ್ ಏನಂದರೆ ಮೊನ್ನೆ PDO ಕೇಳಿದ, ಅಂದರೆ ಅವರು ಡಿಫ್ರೆನ್ಸ್ ಕೇಳಿದರು, ಬಟ್ ಇಲ್ಲಿ ಮೊತ್ತ ಕೇಳಿದ್ದಾರೆ, ಸರಿನಾ? ಅಲ್ಲಿ ವ್ಯತ್ಯಾಸ ಕೇಳಿದರು, ಇಲ್ಲಿ ಮೊತ್ತ ಕೇಳಿದರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ 48 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. 9ನೇ ಕ್ವಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನು ಬೇರೆ ಚಿಹ್ನೆಗಳಾಗಿ ಬದಲಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇದ್ರೇನೋ ನನ್ ಆಫ್ ದೀಸ್ ಅಂತಲೇ ಬರ್ತಿದೆ ಇದು, ಬಟ್ ಅವ್ರು KA ಅವರು ಅಫಿಷಿಯಲ್ ಆಗಿ ಯಾವ ಆನ್ಸರ್ ಕೊಟ್ಟ ನಂತರ ಅದನ್ನು ನೋಡಬೇಕಾಗುತ್ತೆ. ಸೊ ಇದೊಂದು ಸ್ವಲ್ಪ ಡೌಟಲ್ಲಿದೆ. ಸೊ ಅದಕ್ಕೆ ಇದರ ಆನ್ಸರ್ ಹೇಳ್ತಿಲ್ಲ, ಸರಿನಾ? ಸೊ ನೆಕ್ಸ್ಟ್ 11ನೇ ಕ್ವಶನ್ ಏನಿದೆ ಅಂದರೆ, QR ಕೋಡನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. QR ಕೋಡ್ ಇದ್ರೆ ನಾವು QR ಕೋಡ್ ಸ್ಕ್ಯಾನ್ ಮಾಡ್ತೀವಿ, ಫೋನ್ಪೇ, ಪೇಟಿಎಮ್ ಇದೆಲ್ಲ ಸ್ಕ್ಯಾನ್ ಮಾಡ್ತೀವಲ್ವ, ಆ QR ಕೋಡ್ಗೆ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ 11ನೇ ಕ್ವಶನ್ಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್, ಸರಿನಾ? ಸೊ ಅವ್ರು ನಾವು ನಂಬರ್ ಅವ್ರು ಟೈಪ್ ಮಾಡ್ಕೊಂಡು ಕೂಡೋಕ್ಕಿಂತ ಜಸ್ಟ್ ಸ್ಕ್ಯಾನ್ ಮಾಡಿದೆವು ಅಂದರೆ ಬರ್ತದೆ. ಅದು ಏನಂದರೆ ಕ್ವಿಕ್ ಆಗಿದ್ರೆ ರೆಸ್ಪಾನ್ಸ್ ಮಾಡ್ತದೆ ತಾನೇ ಅದು ಕೋಡ್. ಸೊ ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಅದಕ್ಕೆ ಕರಿತೀವಿ ನಾವು. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಒಂದು ಶಾಲೆಯಲ್ಲಿ
12ನೇ ಕ್ವಶನ್. ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದಾರೆ. ವಿವಿಧ ಆಸಕ್ತ ಅಥವಾ ಹವ್ಯಾಸದ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ವಿವರ ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಅದರದ್ದೊಂದು ಚಾರ್ಟ್ ಕೊಟ್ಟಿದ್ದಾರೆ. ಚಾರ್ಟಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 864 ಜನ ಆಗ್ತದೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 13ನೇ ಕ್ವಶನ್. ಒಂದು ಅಸಮತೋಲಿತ ನಾಣ್ಯವನ್ನು ಎಸೆದಾಗ ಹೆಡ್ ಬರುವ ಸಂಭವನೀಯತೆ ಟೇಲ್ ಬರುವ ಸಾಧ್ಯತೆ 2 ಪಟ್ಟಾಗಿದೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಏನೇ ಆಗುತ್ತೆ. ಇದಕ್ಕೆ P = 1/2. P = 1/2 ಆಗುತ್ತೆ ಇದಕ್ಕೆ. ಸರಿನಾ? ಸೊ ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ ಅಂದರೆ ತಕ್ಷಣದ ತೀರ್ಮಾನ ಕೊಟ್ಟಿದ್ದಾರೆ. ಸರಿನಾ? ಸೊ ABC, ಎದು ಕ್ಲರ್ಕ್ ಇದೆ, ಬಿದು ಸ್ನಾತಕ ಪದವೀಧರರು. ಇವರು ಕ್ಲರ್ಕ್ಗಳು ಇವರೆಲ್ಲ. ಸರಿನಾ? ಇವರು ಸ್ನಾತಕ ಪದವೀಧರರು. ಮೂರನೇದೇನಿದೆ ಸರ್ಕಾರಿ ನೌಕರರಿದ್ದಾರೆ. ಸರಿನಾ? ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ, ಆದರೆ ಕ್ಲರ್ಕ್ಗಳಾಗಿರಲ್ಲ. ಓಕೆ, ಇವ್ರು ಆಗಿರಲ್ಲ ಅಂತಂದರೆ ಈ ಸರ್ಕಲಲ್ಲಿ ಯಾವುದು ಬರಬಾರ್ದು. ಇದನ್ನೆಲ್ಲ ಗುಂಡಾಗಿ ತೆಗೆದು ಬಿಡ್ರಿ. ಇದನ್ನು ತೆಗೆದ ನಂತರ ಯಾವುದು ಉಳಿತದೆ? F ಉಳಿತದೆ. ಸೊ ಇದ್ರ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ B, F ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಹೀಗೆ ಕೇಳಿದರೆ ಹೇಗಾಗುತ್ತೆ ಅಂದರೆ ಕೆಲವು ಪದವೀಧರರು ಕ್ಲರ್ಕ್ಗಳಾಗಿರ್ತಾರೆ, ಆದರೆ ಸರ್ಕಾರಿ ನೌಕರರಲ್ಲ ಅಂತ ಕೇಳಿದಾಗ ಯಾವುದಾಗುತ್ತೆ? ಇದು ಇದೆಯಲ್ಲ ಆಪ್ಷನ್ E. ಓಕೆನಾ? ಸಾರಿ, E ಅಂತ ಇದೆಯಲ್ಲ ಅದು ಆಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ B. ಎಷ್ಟನೇದಕ್ಕೆ? 14ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ 15ನೇ ಕ್ವಶನ್ ಏನಿದೆ ಅಂದರೆ A ಮತ್ತು B ಸಹೋದರರಾದರೆ ಎನ ಸಹೋದರಿ C, ಇನ ಸಹೋದರಿ D, ಬಿನ ಮಗಳು E, ಡಿನ ಅಂಕಲ್ ಯಾರು ಅಂತ ಕೊಟ್ಟಿದ್ದಾರೆ. ಡಿನ ಅಂಕಲ್ A ಆಗ್ತಾರೆ. ಆಪ್ಷನ್ A ಇದಕ್ಕೆ ಸರಿಯಾದ ಉತ್ತರ. ಅದರ ಉತ್ತರನೂ ಕೂಡ A ಅನ್ನೇ. ಸರಿನಾ? ಸೊ ನೆಕ್ಸ್ಟ್ 16ನೇ ಕ್ವಶನ್. ಕೆಳಕಂಡವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಮೇಲ್ಗೆ ಈಸಿ ಕ್ವಶನ್ ಇದೆ ಇದು. ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು. ಇಲ್ಲ, ನಾನು ಫೋಟೋ ಕೂಡ ಕಳಿಸ್ತೀನಿ, ಯಾಕಂದರೆ ರೆಸ್ಯೂಮ್ ಕಳಿಸ್ತೀವಲ್ವಾ. ಸೊ ರೆಸ್ಯೂಮ್ ಕಳಿಸ್ತೀವಿ, ಫೋಟೋ ಕಳಿಸ್ತೀವಿ. ಸೊ ಇದು ರಾಂಗ್ ಅಂತ ಗೊತ್ತಾಗುತ್ತೆ. ಸೊ ಆಪ್ಷನ್ A ರಾಂಗ್ ಆಗಿದೆ. ಸೊ ಕೆಳಗಡೆ ನೋಡೋದೇ ಬೇಕಾಗಿಲ್ಲ. ಸೊ ಓದ್ಕೊಳ್ಳೋದಿದ್ರೆ ಓದ್ಕೊಳ್ಳಿ. ಸರಿನಾ? ಸೊ ನೆಕ್ಸ್ಟ್ 17th ಕ್ವಶನ್ ಏನಿದೆ ಅಂದರೆ ಕೆಳಕಂಡವುಗಳನ್ನು ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸರಿಯಾ? ಸೊ ಇದಕ್ಕೆ ವೆಬ್ ಪೇಜಸ್ ಏನಾಗುತ್ತೆ ಅಂದರೆ HTTP ಆಗುತ್ತೆ. ಸೊ ವಾಯ್ಸ್ ಕಾಲ್ ಯಾವುದಾಗುತ್ತೆ ಅಂದರೆ VoIP ಇದೆಯಲ್ಲ, ಇದು ಆಗುತ್ತೆ ವಾಯ್ಸ್ ಕಾಲ್. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ವಿಡಿಯೋ ಕಾನ್ಫರೆನ್ಸ್, ಇದು UDP ಆಗುತ್ತೆ. ಹಾಗೆ ಮೆಸೇಜಿಂಗ್ ಏನಿದೆಯಲ್ಲ ಇದು MMS ಆಗುತ್ತೆ. MMS ಮೆಸೇಜ್ ಮಾಡ್ತೀವಲ್ವಾ, MMS SMS ಮೆಸೇಜ್ ಮಾಡ್ತೀವಲ್ವಾ. ಸೊ ಅದು SMS ಅಂದರೆ ಜಸ್ಟ್ ಟೆಕ್ಸ್ಟ್ ಮಾಡ್ತೀವಿ. MMS ಅಂದರೆ ವಿತ್ ಫೋಟೋ ಕೂಡ ಅಟ್ಯಾಚ್ ಮಾಡ್ಬೋದು. ನಾವು ಅದನ್ನು ಫೋಟೋ ಇಲ್ಲ ವಿಡಿಯೋ ಅಟ್ಯಾಚ್ ಮಾಡ್ಬೋದು MMS ಅಂದರೆ. ಸರಿನಾ? ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 18th ಕ್ವಶನ್ ಏನಿದೆ ಅಂದರೆ ಭಾರತ ಸರ್ಕಾರದ ಯಾವ ಉಪಕ್ರಮವು 24/7 ಸಮಯ DTH ಉಪಗ್ರಹ TV ಚಾನಲ್ಗಳನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾನೆ. 18ನೇ ಕ್ವಶನ್. ಶೋಧಗಂಗಾ, ಸ್ವಯಂಪ್ರಭ, ಶೋಧ ಸಿಂಧು ಅಂತ ಕೊಟ್ಟಿದ್ದಾನೆ. ಓಕೆನಾ? ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಸ್ವಯಂಪ್ರಭ ಆಗುತ್ತೆ. ಇದು ಈ ಕ್ವಶನ್ ಪೇಪರ್ಗಾಗಲಿ ಇದು ಕರೆಂಟ್ ಅಫೇರ್ಸಲ್ಲಿದೆ. ಸರಿನಾ? ಸೊ ಇದನ್ನು ಬೇರೆ ಎಕ್ಸಾಮಲ್ಲೂ ಕೂಡ, ಬೇರೆ ಎಕ್ಸಾಮ್ ಯಾವ್ದು ಬರೀತೀರ ಅಲ್ವಾ ನೀವು, ಅಲ್ಲಿ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ ಇದು ಈ ಕ್ವಶನ್ನು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ಮರು ನಿರ್ದೇಶಿಸುತ್ತದೆ ಅಂತ ಕೊಟ್ಟಿದ್ದಾನೆ. 19ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಪ್ರಾಕ್ಸಿ ಸರ್ವರ್. ಸರಿನಾ? ಸೊ 19ನೇ ಕ್ವಶನ್ಗೆ ಆಪ್ಷನ್ B ಸರಿಯಾದ ಉತ್ತರ ಆಗುತ್ತೆ. ಸೊ 20ನೇ ಕ್ವಶನ್ ಏನಿದೆ ಅಂದರೆ ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು ಅಥವಾ ಪ್ರಮಾಣಪತ್ರಗಳು ಅಥವಾ ಪದವಿಗಳು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತವೆ ಅಂತ ಕೊಟ್ಟಿದ್ದಾನೆ. 20ನೇ ಕ್ವಶನ್. ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ D ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ಓಕೆನಾ? 20ನೇ ಕ್ವಶನ್ಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ BOD ಪರೀಕ್ಷೆಯನ್ನು ಎದಕ್ಕೆ ಮಾಡಲಾಗುತ್ತದೆ ಅಂತ ಕೇಳ್ತಾರೆ. ಓಕೆನಾ? BOD ಫುಲ್ ಫಾರ್ಮ್ ಏನಂತ ಕೇಳ್ಬೋದು. BOD ಫುಲ್ ಫಾರ್ಮ್ ಕೇಳಿದ್ದಾರೆ ಒಂದು ಯಾವುದೋ ಕ್ವಶನ್ ಪೇಪರಲ್ಲಿ, ಮೇ ಬಿ PC-ನಲ್ಲಿ ಕೇಳಿದ್ದೆ ಅನಿಸುತ್ತೆ. PC-ನೋ PS-ಅಲ್ಲಿ ಕೇಳಿದ್ದಾರೆ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ ಅದನ್ನು. ಸರಿನಾ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತಂದರೆ ಜಲ ಮಾಲಿನ್ಯ ಕಂಡುಹಿಡಿಯೋಕ್ಕೆ. ಓಕೆ, ಕೆರೆ ಆಗಲಿ ಇಲ್ಲಾಂದರೆ ನೀರಿನ ತೊಟ್ಟಿ ಇರ್ತವೆ, ಅದು ಆ ಥರ ಕೆಲವೊಂದು ಸರೋವರಗಳಾಗಲಿ ಅಲ್ಲಿದ್ರೇನೋ ಪತ್ತೆ ಮಾಡ್ತಾರೆ BOD. ಓಕೆನಾ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ 21ನೇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 22ನೇ ಕ್ವಶನ್. ಹೇಳಿಕೆಗಳು ಯಾವ ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ. ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಮಿಡ್ ಮೇಲ್ಮುಖವಾಗಿರಬಹುದು ಅಂತ ಕೊಟ್ಟಿದ್ದಾನೆ. ಜಲಚರ ವ್ಯವಸ್ಥೆಯಲ್ಲಿ
ಪಿರಮಿಡ್ಗಳು ಏನಿದೆ ಅಂದರೆ ಪಿರಮಿಡ್ಗೆ ಏನು ಬಯೋಮ್ ಇದೆಯಲ್ಲ ಅದು ಮೇಲ್ಮುಖವಾಗಿರಬಹುದು ಅಂತ ಕೊಟ್ಟಿದ್ದಾನೆ. ಹೇಳಿಕೆ 2 ಏನು ಕೊಟ್ಟಿದ್ದಾನೆ ಅಂದರೆ ಶಕ್ತಿ ಪಿರಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಏನು ಕೂಡ ಹೇಳಿಕೆ 1 ಕೂಡ ಕರೆಕ್ಟು, ಹೇಳಿಕೆ 2 ಕೂಡ ಕರೆಕ್ಟ್. ಸೊ ಆಪ್ಷನ್ ಸಿ ಇದ್ರೆ ಸರಿಯಾದ ಉತ್ತರ ಆಗುತ್ತೆ. 22ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 23ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುವು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣವಾಗಿವೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಬಿ ಮತ್ತು ಸಿ, ತಂಬಾಕಿನ ಹೊಗೆ ಮತ್ತು ಮರ ಸುಡುವಿಕೆ ಇದೆಯಲ್ಲ, ಇದು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ. ಒಂದು ಲೆಕ್ಕ ತೊಗೊಂಡ್ರೆ ಇದು ಆಟೋಮೊಬೈಲ್ ನಿಷ್ಕಾಸ ಅಂತಿದೆಯಲ್ಲ, ಎಕ್ಸಾಸ್ಟ್, ಇದು ಕೂಡ ಆಗುತ್ತೆ. ಬಟ್ ಇಲ್ಲಿ ಆಪ್ಷನ್ ಪ್ರಕಾರ ಬಿ ಮತ್ತು ಸಿ ಇದು ಎರಡೇ ಇದ್ರೇನೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ಗ್ರೇಸ್ ಮಾರ್ಕ್ಸ್ ಕೊಡಲೂಬಹುದು, ಇಲ್ಲ ಅಂತಂದರೆ ಅವರು ಬಿ ಸಿ ಮಾತ್ರ ಕನ್ಸಿಡರ್ ಮಾಡಿದ್ರೆ ಆಪ್ಷನ್ ಎ ಸರಿಯಾಗಿ ಉತ್ತರ ಹಾಕ್ಬೋದು, ಸರಿನಾ. ಸೊ ನೆಕ್ಸ್ಟ್ 24ನೇ ಕ್ವಶನ್ ಏನಿದೆ ಅಂದರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಇದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ 1987ರಲ್ಲಿ ಎದಕ್ಕೆ? ಓಜೋನ್ಗೆ. ಸೊ ಇದ್ರ ಕಣ್ಣು ಮುಚ್ಚಿ ಎ ಇರೋದನ್ನ 2 ಅಂತ ಹಾಕಬೇಕು. ಎ ಇರೋದು 2 ಅಂತ ಹಾಕಿದ್ರೆ ಇಲ್ಲಿ ಯಾವುದಾಗುತ್ತೆ? ಎ ಇರೋದು 2 ಅಲ್ಲ, ಅದು 3ಯಲ್ಲಿದೆ ನೋಡಿ, ಅದು ಓಜೋನ್ ಸವಕಳಿದು. A3 ಇರೋದು ಎಲ್ಲಿದೆ? ಆಪ್ಷನ್ ಎ ಮತ್ತು ಆಪ್ಷನ್ 4 ಇದೆ. ಸೊ ನೆಕ್ಸ್ಟ್ ಪ್ಯಾರಿಸ್ ಒಪ್ಪಂದ ಅಂತಿದೆ. ಪ್ಯಾರಿಸ್ ಒಪ್ಪಂದ ಏನಾಗುತ್ತೆ ಅಂದರೆ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು. ಸೊ ಇದು ಆಗುತ್ತೆ. ಕ್ಲೈಮೇಟ್ ಆ್ಯಕ್ಷನ್ ಏನಾಗುತ್ತೆ ಅಂದರೆ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ. ಹಾಗೆ ಕ್ಯೂಟೋ ಪ್ರೋಟೋಕಾಲ್ ಇದೆಯಲ್ಲ, ಇದು ಆ್ಯಕ್ಚುಲಾಗಿ ಗ್ರೀನ್ ಹೌಸ್ ಗ್ಯಾಸಸ್ಗೆ ಬರ್ತದೆ, ಎಮಿಷನ್ ಟ್ರೇಡಿಂಗ್ ಅಂತ ಇದೆಯಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಇದು ಮ್ಯಾಕ್ಸಿಮಮ್ ಇದರಲ್ಲಿ PSI ಕ್ವಶನ್ ಪೇಪರಲ್ಲಿ ಮತ್ತು ಗ್ರೂಪ್ ಸಿನಲ್ಲಿ ಕೇಳಿದ್ದಾನೆ. ಸೊ ಇದು ಈಸಿಯಾದ ಕ್ವಶನ್, ಸರಿನಾ. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ 25ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಕೊಳಚೆ ನೀರು, ಆಮ್ಲಜನಕ, ಬೇಡಿಕೆ ತ್ಯಾಜ್ಯ ಅಂತ ಕೊಟ್ಟಿದ್ದಾನೆ. ಕೃಷಿ ರಸಗೊಬ್ಬರಗಳು, ಸಸ್ಯ ಪೋಷಕಾಂಶಗಳು ಅಂತ ಕೊಟ್ಟಿದ್ದಾನೆ. ಭೂ ಸವಕಳಿ, ವಿಕರಣಶೀಲ ವಸ್ತುವಿನ ಕೊಳೆತ ಅಂತ ಕೊಟ್ಟಿದ್ದಾನೆ. ಅದಾನಂತರ ವಿದ್ಯುತ್ ಸ್ಥಾವರಗಳು, ಉಷ್ಣ ಮಾಲಿನ್ಯ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ 26ನೇ ಕ್ವಶನ್ ಏನಿದೆ ಅಂದರೆ NIRF, ಓಕೆ, ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿವಿಧ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು ಇದೆಯಲ್ಲ ಅದನ್ನು ನೋಡಿ ರೈಟ್ ಹಾಕಬೇಕಲ್ಲ ಅಷ್ಟೇ. ಅಲ್ಲಿನ ಬೋಧನೆ, ಸಂಶೋಧನೆ, ವಿಸ್ತರಣೆ ಮತ್ತು ಚಟುವಟಿಕೆಗಳ ಕಾರ್ಯಕ್ಷಮತೆ. ಇಲ್ಲ ಪ್ರತಿಯೊಬ್ಬರು ಕಾಲೇಜಿಗೂ ಬಂದಿರ್ತಾರೆ ಇವರು NIRFದವರು, ಸರಿನಾ. ಅಲ್ಲಿ ಬಂದಿದ್ರೇನೋ ಏನಂತಾರೆ ಆಡಿಟ್ ಮಾಡ್ಕೊಂಡು ಹೋಗ್ತಾರಲ್ವಾ. ಸೊ ಅದು ಯಾವ ಬೇಸಸ್ ಮೇಲೆ ಆಡಿಟ್ ಮಾಡ್ತಾರೆ ಅವರು ಅಂತ ಕೇಳಿದ್ದಾರೆ. ಅಲ್ಲಿನ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ. ಅದಕ್ಕೆ ಅವ್ರು ಬಂದಾಗಿದ್ರೇನೋ ಸ್ವಲ್ಪ ಸಾಂಸ್ಕೃತಿಕವಾಗಿ ಡ್ಯಾನ್ಸ್ ಮಾಡೋದು, ಅದು ಇದು ಫಂಕ್ಷನ್ ಇಟ್ಕೊಳ್ಳೋದು, ಏನೇನೋ ಮಾಡ್ತಾರೆ. ಸ್ವಲ್ಪ ಕಾಲೇಜವ್ರು ಸರ್ಕಸ್ ಮಾಡ್ತಿರ್ತಾರೆ. ಸೊ 26ನೇ ಕ್ವಶನ್ಗೆ ಆಪ್ಷನ್ ಸಿ ಇದ್ರ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 27ನೇ ಕ್ವಶನ್, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಜ್ಞಾನ ಆಯೋಗ, ಯಶ್ಪಾಲ್ ಸಮಿತಿ, ಸುಬ್ರಹ್ಮಣ್ಯಂ ಸಮಿತಿ, NIRF 2015 ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಜ್ಞಾನ ಆಯೋಗ ಇದೆಯಲ್ಲ, ಈ ಜ್ಞಾನ ಆಯೋಗ ಆಪ್ಷನ್ 4 ಆಗುತ್ತೆ ನೋಡಿ. ಆಪ್ಷನ್ 4 ಇರೋದು ಯಾವುದಿದೆ. ಮತ್ತು ನೆಕ್ಸ್ಟ್ NIRF ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ. ಇಲ್ಲಿ ಮೇಲೆ ಕೊಟ್ಟಿದ್ದಾನೆ, ಅದೇ ಕ್ವಶನ್ ಕೆಳಗಡೆ ಒಂದಿದ್ರೆ ಹೊಂದಿಸಿ ಬರೆಯೋರು ಕೊಟ್ಟಿದ್ದಾನೆ. ಮೇಲ್ಗಡೆ ಜಸ್ಟ್ ಕ್ವಶನ್ ನೋಡಿದ್ರೆ ಕೆಳಗಡೆ ನಾವು ಆನ್ಸರ್ ಹಾಕ್ಬೋದಲ್ವಾ. ಸೊ NIRF ಮೇಲೆ ಕೊಟ್ಟಿದ್ದಲ್ವ, ಇವಾಗಲೇ ಜಸ್ಟ್ ಕ್ವಶನ್ ನೋಡಿದ್ವಲ್ಲ. ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ, ಅದೇ ನೋಡಿ ಇಲ್ಲಿ A4 ಆಗಬೇಕು, D1 ಆಗಬೇಕು. A4 ಆಗಬೇಕು, D1 ಆಗಬೇಕು. ಆನ್ಸರ್ ಸಿಕ್ತು ನೋಡಿ ಇಲ್ಲಿ. ಸೊ ಮೇಲ್ಗಡೆ ಅದೇ ಫುಲ್ ಕ್ವಶನ್ ಪೇಪರ್ ಓದಬೇಕು, ಯಾಕಂತ ಮೇ ಬಿ ಇದಕ್ಕೆ ಹೇಳ್ತಿರ್ಬೋದೇನೋ. ಸೊ ನೆಕ್ಸ್ಟ್ 28ನೇ ಕ್ವಶನ್ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದಾವಲ್ಲ, ಅದರಲ್ಲಿ ಯಾವುದು ಸೇರಿಸಲಾಗಿಲ್ಲ. ಲಿಂಗ ಸಮಾನತೆ ಹೌದು ಸೇರಿಸಿದ್ದಾರೆ. ಆರ್ಥಿಕ ಸುಸ್ಥಿರತೆ ಇದನ್ನು ಸೇರಿಸಿದ್ದಾರೆ. ಪರಿಸರದ ಸುಸ್ಥಿರತೆ ಇದನ್ನು ಕೂಡ ಸೇರಿಸಿದ್ದಾರೆ. ತಂತ್ರಜ್ಞಾನ ಸುಸ್ಥಿರತೆ ಇದೆಯಲ್ಲ, ಟೆಕ್ನಾಲಜಿಕಲ್, ಇದು ಟೆಕ್ನಾಲಜಿ ಇದ್ರೆ ಸೇರಿಸಿಲ್ಲ. ಟೆಕ್ನಾಲಜಿಕಲ್ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಸೇರಿಸಿಲ್ಲ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 29ನೇ ಕ್ವಶನ್ ಏನಿದೆ ಅಂದರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾನೆ. ಇದು SSCನಲ್ಲಿ ರಿಪೀಟ್ ಆಗಿರೋ ಕ್ವಶನ್ ನೋಡಿ. ಇದು ಯಾವುದು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್. ಇನ್ನೊಂದು ಡಾಕ್ಟರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೂಡ ಕೇಳಿದ್ದಾನೆ. ಮೇ ಬಿ ಅದು PSIಯಲ್ಲಿ ಕೇಳಿದಾನೋ PCನಲ್ಲಿ ಕೇಳಿದಾನ ನೆನಪಿಲ್ಲ, ಬಟ್ ಇದರೇನೋ ಕೇಳಿದ್ದಾನೆ. ಸ್ಟೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಎಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಅದು ಹೈದರಾಬಾದಲ್ಲಿದೆ, ಸರಿನಾ.
ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಕ್ವಶನ್, ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಆಪ್ಷನ್ ಯಾವುದಂದರೆ ಆಪ್ಷನ್ ಬಿ, ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳು. ಇವಾಗ ಬಿ ಕಾಲೇಜ್ ಆಗ್ತವೆ, ಅದಂತರ ಫಾರ್ಮಾ ಅವ್ರದ್ದಾಗಲಿ ಮತ್ತು ನರ್ಸಿಂಗ್ದಾಗಲಿ ಇವೆಲ್ಲ ಇದ್ರ ಅಂಡರೇ ಬರ್ತವೆ. ಓಕೆನಾ, ಯಾವುದು NBA ಅಂಡರ್. ಸೊ ಅದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಪೆಷಲಿ ಇದ್ರೇನೋ ಬಿ ಮತ್ತು BTech MBA ಇದರ ಅಂಡರಲ್ಲಿ ಬರ್ತವೆ ಅಂತ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 31ನೇ ಕ್ವಶನ್, ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಉದ್ದೇಶಪೂರ್ವಕ ಕಲಿಕಾ ಫಲಗಳು. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ಕಾಗ್ನಿಟಿವ್ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಅಂತ ಕೊಟ್ಟಿದ್ದಾನೆ 32ಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಫಸ್ಟ್ ಸಂವೇದನಾಗತಿ ಹಂತ ಅಂತ ಬರುತ್ತೆ, ಸೆಕೆಂಡ್ ಕಾರ್ಯಪೂರ್ವ ಹಂತ ಅಂತ ಬರುತ್ತೆ, ಅದಾನಂತರ ಮೂರ್ತ ಕಾರ್ಯಗಳ ಹಂತ ಅಂತ ಬರುತ್ತೆ, ಅದಾನಂತರ ಫೈನಲ್ ಆಗಿ ಔಪಚಾರಿಕ ಕಾರ್ಯಗಳ ಹಂತ ಅಂತ ಬರ್ತದೆ. ಯಾರ ಪ್ರಕಾರ? ಪಿಯಾಜಿ ಅವರ ಪ್ರಕಾರ. ಸರಿನಾ. ಸೊ ನೆಕ್ಸ್ಟ್ 33ನೇ ಕ್ವಶನ್ ಏನಿದೆ ಅಂದರೆ ಈ ಮುಂದಿನ ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು ಅಂತ ಕೊಟ್ಟಿದ್ದಾನೆ. ಈ ಸ್ವಯಂ ಪೋರ್ಟಲ್ ಅನ್ನೋದು ಇದು ಲಾಸ್ಟ್ BMTCನಲ್ಲೋ ಇಲ್ಲಾಂದರೆ VAOದಲ್ಲಿದ್ದರೆ ಕ್ವಶನ್ ಕೇಳಿದ್ದಾನೆ ಸ್ವಯಂ ಪೋರ್ಟಲ್ ಬಗ್ಗೆ ನೋಡಿಬೇಕಾದ್ರೆ. ಸೊ ಈ 33ನೇ ಕ್ವಶನ್ ಇದಕ್ಕೆ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಆಗುತ್ತೆ. ಅಂದರೆ 1 ಮತ್ತು 2 ಮತ್ತು 3. ಸರಿನಾ. ಉತ್ತಮ ಗುಣಮಟ್ಟದ ಶಿಕ್ಷಣ ಅವಕಾಶಗಳನ್ನು ಸುಧಾರಿಸುವುದು ಇದು ಸ್ವಯಂಗೆ. ಹಾಗೆ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು DTH ಚಾನಲ್ಗಳ ಗುಂಪುಗಳನ್ನು ರಚಿಸುವುದು ಇದು ಸರಿಯಾದ ಉತ್ತರ. ಸರಿನಾ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಲ್ಲ. 33ಗೆ ಆಪ್ಷನ್ ಬಿ ಆಗುತ್ತೆ. ಸೊ ನೆಕ್ಸ್ಟ್ 34ನೇ ಕ್ವಶನ್ ಏನಿದೆ ಅಂದರೆ ಇದು ಕೂಡ ಹೊಂದಿಸಿ ಬರೆಯಲಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4. ಸರಿನಾ. ಆಪ್ಷನ್ 4 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. A 3 ಆಗುತ್ತೆ, B 4 ಆಗುತ್ತೆ. ನೋಡಿ ಇದೆಯಲ್ಲ, ಪ್ರಯತ್ನವಾದ ಪ್ರಮಾದ. ಇದು ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತವೆ. ಓಕೆ. ಹಾಗೆ ಶಾಸ್ತ್ರೀಯ ಅನುಬಂಧ ಅಂದರೆ ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಅಂತ ಕೊಟ್ಟಿದ್ದಾನೆ. ಇದಕ್ಕೆ CBSE ಅಂತ ಇದ್ರೇನೋ ಕರೆದಿರ್ತೀರಲ್ವಾ, CBC. CBC ಯಾವುದು ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇದು ಸರಿಯಾದ ಉತ್ತರ ಇದಕ್ಕೆ. ಸೊ ನೆಕ್ಸ್ಟ್ 36ನೇ ಕ್ವಶನ್ ಏನಿದೆ ಅಂದರೆ ಹೊಂದಿಸಿ ಬರೆಯಿರಿ ಇದೆ. ಇದು ಕೂಡ ಹೊಂದಿಸಿ ಬರೆಯಿರಿದೆ. ಐತಿಹಾಸಿಕ ಸಂಶೋಧನೆ ಅಂದರೆ ಇಲ್ಲೇ ಸಿಂಪಲಾಗಿ ಬರುತ್ತಲ್ವ, ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡೋದು ಮತ್ತು ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವುದು ಅಂತ. ಇದು ಆಪ್ಷನ್ ಎ. ಇದು 3 ಆಗಬೇಕು. ಇದು 3 ಎಲ್ಲಿದೆ? ಒಂದೇ ಇದೆ ನೋಡಿ, ಆಪ್ಷನ್ 3. ಸೊ 36 ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ. ಹಾಗೆ ಪ್ರಾಯೋಗಿಕ ಸಂಶೋಧನೆ ಯಾವುದು ಅಂದರೆ ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು. ಸರಿನಾ. ಸೊ ನೆಕ್ಸ್ಟ್ ಯಾವುದೇ ಅಂದರೆ ಸಮೀಕ್ಷಾ ವಿಧಾನ ಯಾವುದಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶವನ್ನು ಸಂಗ್ರಹಿಸುವುದು. ಕ್ರಿಯಾ ಸಂಶೋಧನೆ ಯಾವುದು ಅಂದರೆ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನು ಹುಡುಕುತ್ತಾನೆ. ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಯಾವುದಕ್ಕೆ 36ನೇ ಕ್ವಶನ್ಗೆ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಸೊ 37ನೇ ಕ್ವಶನ್ ಏನಿದೆ ಅಂದರೆ ಸಂಶೋಧನೆಯನ್ನು ಕೈಗೊಳ್ಳುವಾಗ ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3. ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುವುದು ಮೊದಲು, ಅದಾದ ನಂತರ ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ. ನೆಕ್ಸ್ಟ್ ಏನಿದೆ ಅಂದರೆ ದತ್ತಾಂಶ ಸಂಗ್ರಹಣೆ, ಅದಾದ ನಂತರ ದತ್ತಾಂಶ ವಿಶ್ಲೇಷಣೆ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 38ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾನೆ. ಲಂಬ ಅಧ್ಯಯನದ ಲಕ್ಷಣ ಯಾವುದು ಅಂತ ಹೇಳಿದ್ದಾನೆ 38ನೇ ಕ್ವಶನ್ಗೆ. ಇದಕ್ಕೆ ಸರಿಯಾದ ಯಾವುದು ಅಂದರೆ ಕಾಲಘಟ್ಟ ಒಂದರಲ್ಲಿ ಓವರ್ ಟೈಮ್ ಅದೇ ವಿಷಯಗಳ ಅಧ್ಯಯನ. ಇದು ಲಂಬ ಅಧ್ಯಯನದ ಲಕ್ಷಣ ಇದು. ಓಕೆನಾ. ಓವರ್ ಟೈಮ್ ಅದೇ ವಿಷಯದ ಬಗ್ಗೆ ಅಧ್ಯಯನ ಮಾಡೋದು. ಸೊ 39ನೇ ಕ್ವಶನ್ ಏನಿದೆ ಅಂದರೆ ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಇದನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾನೆ 39ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ. ಸರಿಯಾದ ಆಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದು. ಇದು ಪ್ಲೇಗರಿಸಮ್ ಅಂತ ಕರಿತೀವಿ ನಾವು. ಸರಿನಾ. ಸೊ 39ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 40ನೇ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ನಮೂನೆ ಅಲ್ಲ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ನೋಬಾಲ್ ನಮೂನೆ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಮತ್ತು ಗ್ರಹಿಸಿ 41ರಿಂದ 45ರವರೆಗೆ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಇದು ಈಸಿಯಾಗಿ ಕೊಟ್ಟಿದ್ದಾನೆ ನೋಡಿ, ಇದು ಪ್ಯಾರಾ. ಸೊ ಇದರಲ್ಲಿ ಆನ್ಸರ್ ನಾವು ಈಸಿಯಾಗಿ ಮಾಡ್ಬೋದು. ಸೊ 41ನೇ ಕ್ವಶನ್ ಎಲ್ಲಿದೆ ಅಂದರೆ
ಓಕೆ, 41ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ. ಇದು ನಾನು ಎಲ್ಲಿದೆ ಹೇಳ್ತಿದ್ದೀನಿ, ಪ್ಯಾರಾದಲ್ಲಿದೆ ಆನ್ಸರ್ ಹೇಳ್ತಿದ್ದೀನಿ ಇದನ್ನು, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿತ್ತು ಅಂತ ಕೇಳಿದ್ದಾನೆ 42ನೇ ಕ್ವಶನ್ಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಯುರೋಪ್ ಆಗುತ್ತೆ. ಇದನ್ನ ಎಲ್ಲಿದೆ ಹೇಳ್ತೀನಿ, ಮ್ಯಾರಲಿನ್ ಪ್ಯಾರಾಗ್ರಾಫ್ ಇದೆಯಲ್ಲ ಅದ್ರ ಸಂಬಂಧಿಸಿದ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಲೇಖಕರ ಪ್ರಕಾರ 19ನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತ್ತು ಅಂತ ಕೊಟ್ಟಿದ್ದಾನೆ 43ಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಯಾಂತ್ರಿಕ ಉತ್ಪನ್ನ. ಸೊ ನೆಕ್ಸ್ಟ್ 44ನೇ ಪ್ರಶ್ನೆ ಯಾವುದಿದೆ ಅಂದರೆ ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಿದ್ದಾರೆ 44ಕ್ಕೆ. ಇದಕ್ಕೆ ಫ್ರೆಂಚ್ ತತ್ವಜ್ಞಾನಿಗಳಿದಾರಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 19ನೇ ಕ್ವಶನ್ ಏನಿದೆ ಅಂದರೆ 19ನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದೆಯಲ್ಲ, ಇದು ಉತ್ತರ ಆಗುತ್ತೆ. ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂತು, ಅದು ಪ್ಯಾರಾಗ್ರಾಫ್ ಮುಗೀತು ನೋಡಿ. ಇವಾಗ ನೆಕ್ಸ್ಟ್ ಬರೋದು ಮಾತಿದ್ರೇನೋ ನಮ್ಮ ಓನ್ ನಾಲೆಡ್ಜ್ ಮೇಲೆ ಟೆಸ್ಟ್ ಮಾಡೋದು. ಇದು ಅರಿಸ್ಟಾಟಲ್ನ ಮಾದರಿ ಸಂವಹನದ ಅಂಶಗಳು ಯಾವುವು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೀಕರ್, ಸಬ್ಜೆಕ್ಟ್ ಮತ್ತು ಆಡಿಯನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ 47ನೇ ಕ್ವಶನ್ ಏನಿದೆ ಅಂದರೆ ಮೆಹರ್ಬಿಯನ್ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ, ಧ್ವನಿಯ ಏರಿಳಿತ, ಆಂಗಿಕ ಭಾಷೆ ಇವುಗಳ ಪ್ರಮಾಣ ಅಂತ ಕೊಟ್ಟಿದ್ದಾನೆ. 7%, 38%, ಹಾಗೆ 55%. ಇದ್ರ ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 48ನೇ ಕ್ವಶನ್. ತರಗತಿಯ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಯಂತ್ರಕ, ಕಂಟ್ರೋಲರ್. ಓಕೆನಾ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 49ನೇ ಕ್ವಶನ್ ಏನಿದೆ ಅಂದರೆ ಮಾಹಿತಿ ಕಾರ್ಯವನ್ನು ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂತ ಹೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಕಣ್ಗಾವಲು ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ 4. 49ಕ್ಕೆ 49ಕ್ಕೆ ಆಪ್ಷನ್ ಎ ಪ್ರಸರಣ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಸರಿಯಾದ ಆಯ್ಕೆಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಾಂಪ್ರದಾಯಿಕ ಮಾಧ್ಯಮ ಅಂದರೆ ರೇಡಿಯೋ ಸಿಸ್ಟಮ್ ಇದೆಯಲ್ಲ, ಅದು ಸಾಂಪ್ರದಾಯಿಕ ಇತ್ತಲ್ವಾ. ಸೊ ಅದಕ್ಕೆ ಆಪ್ಷನ್ 4 ಆಗುತ್ತೆ. ಏದು 4 ಇದೆಯಲ್ವಾ, ಏದು 4 ಯಾವುದಾಗುತ್ತೆ. ನೆಕ್ಸ್ಟ್ ಹೊರಾಂಗಣ ಮಾಧ್ಯಮ. ಹೊರಾಂಗಣ ಅಂತಂದರೆ ಹೊರಾಂಗಣದಲ್ಲೇ ನಾವು ಭಿತ್ತಿಪತ್ರಗಳನ್ನ ಅಂಟಿಸ್ತೀವಿ. ಸೊ ಇದಾಗುತ್ತೆ. ನವ ಮಾಧ್ಯಮ ಅಂದರೆ ಇವಾಗ ಪ್ರೆಸೆಂಟ್ಲಿ ಇರೋದು ವಿಡಿಯೋ ಗೇಮ್ಸ್ ಇದೆ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದರೆ ಜಾಲತಾಣಗಳು, ವೆಬ್ಸೈಟ್ ನೋಡ್ತೀವಲ್ಲ ಅದು. ಸೊ ಎ ಇದ್ದದ್ದು 4 ಆಗಬೇಕು, ಬಿ ಇದ್ದದ್ದು 3 ಆಗಬೇಕು. ಎ ಇದ್ದದ್ದು 4 ಆಗಬೇಕು, ಬಿ ಇದ್ದದ್ದು 3 ಆಗಬೇಕು. A4 ಇದೆ, B3 ಇಲ್ಲ ನೋಡಿ ಇದು. ಸೊ ನೆಕ್ಸ್ಟ್ A4 ಇದೆ, B3 ಇದೆ. ಸೊ ನೆಕ್ಸ್ಟ್ C2 ಇದೆ, D1 ಇದೆ. ಸೊ ಆಪ್ಷನ್ 50ನೇ ಕ್ವಶನ್ಗೆ ಆಪ್ಷನ್ ಯಾವುದಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ 50 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇಲ್ಲಿವರೆಗೂ ವೀಡಿಯೋ ನೋಡಿ, ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.